ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಸಾರಥ್ಯದಲ್ಲಿ ಇಂದು ಕೆರಗೋಡಿನಲ್ಲಿ ಆಯೋಜಿಸಲಾಗಿದ್ದ ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರಿಗೆ ನಗರದ ಕಾಳಿಕಾಂಬ ದೇವಸ್ಥಾನದ ಬಳಿ ಬೃಹತ್ ಹಾರ ಹಾಕುವ ಮೂಲಕ ಸ್ವಾಗತ ಕೋರಲಾಯಿತು. ಕೆರಗೋಡು ಗ್ರಾಮದಲ್ಲಿ ಗಣೇಶ ಮೂರ್ತಿ ವಿಸರ್ಜನೆ ಹಿನ್ನೆಲೆ ಏರ್ಪಡಿಸಲಾಗಿದ್ದ ಬೈಕ್ ಜಾಥಾ ಕಾರ್ಯಕ್ರಮಕ್ಕೆ ಮಂಡ್ಯ ನಗರದ ಶಕ್ತಿ ದೇವತೆ ಕಾಳಿಕಾಂಬ ದೇಗುಲದ ಬಳಿ ಕನ್ನಡದ ಶಾಲು ತೊಟ್ಟು ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಚಾಲನೆ ನೀಡಿದರು. ಮಂಡ್ಯದಿಂದ ಕೆರಗೋಡು ಗ್ರಾಮದವರೆಗೂ ಬೈಕ್ ಜಾಥಾ ಆಯೋಜಿಸಲಾಗಿದ್ದು, ಮಂಡ್ಯದ ಪೇಟೆ ಬೀದಿ ಮೂಲಕ ಬೈಕ್ ಜಾಥಾ ಸಾಗಿತು. ರಸ್ತೆಯುದ್ದಕ್ಕೂ ತಮಟೆ ಸದ್ದು ಹಾಗೂ ಡಿಜೆ ಸೌಂಡ್. ಬೈಕ್ ಜಾಥಾದಲ್ಲಿ ನೂರಾರು ಯುವಕರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು.
ಬೇಕು. ಮಂಗಳೂರೆಲ್ಲ ಬೇಕಾಗಿರೋದು, ಮಂಗಳೂರಲ್ಲಿ ದಿನ ಸಾಯ್ತವರೆಲ್ಲ ಯುವಕರು, ಅದೆಲ್ಲ ಬೇಕಾಗಿರೋದು. ಕೆರಗೋಡು ಅಂತ ಹೇಳಿದ್ರೆ ಶಾಂತಿ ಬೇಕು, ಕೆರಗೋಡು ಅಂತ ಹೇಳಿದ್ರೆ ಪ್ರೀತಿ ಬೇಕು, ಕೆರಗೋಡು ಅಂದ್ರೆ ಮಾರಮ್ಮ ಬೇಕು, ಗಂಗಮ್ಮ ಬೇಕು, ಕಂಪ್ಲಿಗೆ ಬೇಕು. ಜಿಲ್ಲೆಯ ಇತಿಹಾಸದಲ್ಲಿ, ಮಂಡ್ಯ ಜಿಲ್ಲೆಯ ಇತಿಹಾಸದ ಪುಟದಲ್ಲಿ ಬರೆದಿರ್ತಕ್ಕಂಥ ಇವತ್ತು ಕೆರಗೋಡಿನ ಒಂದು ಗಣಪತಿ ವಿಸರ್ಜನಾ ಕಾರ್ಯಕ್ರಮ. ಬಹುಶಃ ನನಗೆ ಒಂದು ಕೊರತೆ ಇತ್ತು. ಜಿಲ್ಲೆನಲ್ಲಿ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ನಾವು 5 ಗ್ಯಾರಂಟಿ ಇರ್ಬೋದು, ಅಭಿವೃದ್ಧಿ ಇರ್ಬೋದು, ಜನಪರ ಅನೇಕ ಯೋಜನೆಗಳಿರ್ಬೋದು, ಏನೇ ಮಾಡಿದ್ರು ನಮ್ಮ ವಿರೋಧಿ ನಾಯಕರುಗಳು, ನಮ್ಮ ವಿರೋಧ ಪಕ್ಷದ ನಾಯಕರುಗಳು. ಇದೇ ಸಂದರ್ಭದಲ್ಲಿ ಶಾಸಕ ಗಣಿಗ ರವಿಕುಮಾರ್, ಕಾಂಗ್ರೆಸ್ ಮುಖಂಡ ಕೆಕೆ ರಾಧಾಕೃಷ್ಣ, ಅಪ್ಪಾಜಿಗೌಡ, ಚಿದಂಬರ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್, ಮುಡಾ ಅಧ್ಯಕ್ಷ ನಹೀಂ, ವಿಜಯ್ ಕುಮಾರ್ ಸಾಥ್ ನೀಡಿದರು. ಲಯನ್ಸ್ ಕ್ಲಬ್ ಆಫ್ ಮೈಸೂರು ಸೆಂಟ್ರಲ್ ವತಿಯಿಂದ 48ನೇ ಸಂಸ್ಥಾಪನಾ ದಿನಾಚರಣೆ, 70ನೇ ಕನ್ನಡ ರಾಜ್ಯೋತ್ಸವ ಹಾಗೂ ಲಯನ್ ಕೆ ದೇವೇಗೌಡ ಅವರ 63ನೇ ಹುಟ್ಟುಹಬ್ಬ ಸಂಭ್ರಮ ಮೈಸೂರು ಹುಣಸೂರು ರಸ್ತೆಯಲ್ಲಿರುವ ಲೀರುಚಿ ಹೋಟೆಲ್ನಲ್ಲಿ ನಡೆಯಿತು. ಗಣ್ಯರು ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ಮಾಡುವುದರ ಮೂಲಕ ತಾಯಿಗೆ ಕರುನಾಡ ತಾಯಿಗೆ ಕನ್ನಡಾಂಬೆಗೆ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರು ಪುಷ್ಪಾರ್ಚನೆಯನ್ನ ಸಲ್ಲಿಸುವುದಕ್ಕೋಸ್ಕರ ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದೇವೆ. ತಾಯಿಯನ್ನ ನೆನೆದು ಭಾವುಕರಾಗಿ. ಇಂಟರ್ನ್ಯಾಷನಲ್ ಡೈರೆಕ್ಟರ್ ಲಯನ್ ರಾಮಚಂದ್ರ ಮಾತನಾಡಿ, ಈ ಸಂಸ್ಥೆಯ ಸೇವಾ ಕಾರ್ಯ ಶ್ಲಾಘನೀಯವಾದದ್ದು. 48 ವರ್ಷಗಳ ಅವಧಿಯಲ್ಲಿ ಕೈಗೊಂಡ ಸೇವಾ ಕಾರ್ಯಗಳು ಹಾಗೂ ಶಾಶ್ವತ ಯೋಜನೆಗಳಾದ ಲಯನ್ಸ್ ವಿದ್ಯಾಸಂಸ್ಥೆ ಮತ್ತು ಲಯನ್ಸ್ ಗಣ್ಯನ ಆಸ್ಪತ್ರೆಯ ಮೂಲಕ ಸಮಾಜಕ್ಕೆ ಉತ್ತಮ ಸೇವೆ ಸಲ್ಲಿಸುತ್ತಿರುವುದು ಪ್ರಶಂಸನೀಯ ಎಂದರು. ನಮ್ಮ ಕ್ಲಬ್ ತರ ನೀವು ಒಂದು ದೊಡ್ಡ ಕ್ಲಬ್ ಆಗಬೇಕು. ಟುಡೇಸ್ ಲುಕ್ ಅಟ್ ಈಸ್ ಕ್ಲಬ್. ನಾವು ನಿಮ್ಮಿಂದ ಏನು ಸಾವುಕಾರರಲ್ಲ, ನಿಮ್ಮ ತರ ಆರ್ಡಿನರಿ ಲಯನ್ಸ್. But the confidence it was given because our project was so powerful. Now we have purchased, investing about 30 crores, planning to invest another 100 crores to bring the speech engineering institute on par with US and Europe to compete with them. That is the power a permanent project gives. ನಾನು ಸೆಂಟ್ರಲ್ ಕ್ಲಬ್ಗೂ ಇದೇ ಹೇಳ್ತೀನಿ, ಬೇರೆ ಸೀನಿಯರ್ ಕ್ಲಬ್ಸ್ ಯಾರು ಇದ್ದೀರಿ ನಿಮಗೂ ಇದನ್ನು ಹೇಳ್ತೀನಿ. ಫಸ್ಟ್ ಟ್ರಸ್ಟ್ ಮಾಡಿ, ದೆನ್ ಸಿಗ್ನೇಚರ್ ಪ್ರಾಜೆಕ್ಟ್, ದೆನ್ ಇಟ್ ವಿಲ್ ಬಿ. ನಿಕಟಪೂರ್ವ ಮಾಜಿ ಜಿಲ್ಲಾ ರಾಜ್ಯಪಾಲರಾದ ಲಯನ್ ಎನ್ ಸುಬ್ರಹ್ಮಣ್ಯ ಮಾತನಾಡಿ, ಲಯನ್ ಸಂಸ್ಥೆಯು ಸೇವೆ ಮತ್ತು ನಾಯಕತ್ವ ಗುಣಗಳನ್ನು ಕಲಿಸುತ್ತದೆ ಎಂದು ಹೇಳಿದರು. ಲಯನ್ಸ್ಗಳು, ಅಭಿಮಾನಿಗಳು ಹುಡುಗಾಟ ಬಹಳಷ್ಟು ದೂರಗಳಿಂದ ಈ ಒಂದು ಟ್ರಾಫಿಕ್, ಶನಿವಾರದ ಟ್ರಾಫಿಕ್ನ ಭೇದಿಸ್ಕೊಂಡು ಬಂದಿರೋದು, ಅವೆಲ್ಲವೂ ಈ ಸಂಸ್ಥೆಯ ಮೇಲಿರುವಂಥ ಮೆಚ್ಚುಗೆ, ಹಾಗೆ ದೇವೇಗೌಡರ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸ. ನನ್ನದು ಅವರದು ರಾಮಚಂದ್ರ ಅವರದು ಹೆಚ್ಚು ಕಡಿಮೆ 20. ಮಾಜಿ ಜಿಲ್ಲಾ ರಾಜ್ಯಪಾಲರಾದ ಲಯನ್ ದೇವಿ ಪ್ರಸಾದ್ ಮಾತನಾಡಿ, ಸೇವೆಯನ್ನೇ ಗುರಿಯಾಗಿಟ್ಟುಕೊಂಡು ಕೆಲಸ ಮಾಡುವ ಸಂಸ್ಥೆಗಳಲ್ಲಿ ಲಯನ್ ಸಂಸ್ಥೆ ಅಗ್ರಸ್ಥಾನದಲ್ಲಿದೆ ಎಂದು ತಿಳಿಸಿದರು. ಆದರೆ ಇವತ್ತು ನಮ್ಮ ಮುಂದೆ ಇರೋದು ಒಬ್ಬ ಉತ್ತಮವಾದ ನಾಯಕ. ನಾವುಗಳು ನಾಯಕರಾಗಿ ಹೊಮ್ಮಿದ್ದೀವಿ, ಆದರೆ ನಾಯಕರಲ್ಲಿ 11 ಜನ ಯಾರೇ ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಇದ್ರು, ಒಬ್ಬ ಕ್ಯಾಪ್ಟನ್ ಅಂತ ಇರಬೇಕು. ಆ ಕ್ಯಾಪ್ಟನ್ ಯಾರು ಅಂದರೆ ಶ್ರೀಯುತ ದೇವೇಗೌಡರು. ಮಾಜಿ ಜಿಲ್ಲಾ ರಾಜ್ಯಪಾಲರಾದ ಡಾಕ್ಟರ್ ಲಯನ್ ರಮೇಶ್ ಜಿಎ ಮಾತನಾಡಿ, ಈ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಯು 700ಕ್ಕೂ ಹೆಚ್ಚು ದೇಶಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದು 14 ದಶಲಕ್ಷ ಸದಸ್ಯರನ್ನು ಒಳಗೊಂಡಿದೆ. ಲಯನ್ ಸಂಸ್ಥೆಯು ಸೇವೆ ಮತ್ತು ನಾಯಕತ್ವ ಗುಣಗಳನ್ನು ಕಲಿಸುತ್ತದೆ ಎಂದರು. ಲಯನ್ಸ್ ಯಾತ್ರೆಯಲ್ಲಿ ನಮ್ಮಿಬ್ಬರ ಮಧ್ಯೆ ಸಾಕಷ್ಟು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಇರುತ್ತವೆ, ಕೆಲವು ಸಿದ್ಧಾಂತಗಳ ಭಿನ್ನಾಭಿಪ್ರಾಯ, ಬಟ್ ವಿಶ್ವಾಸ ಹಾಗೆ ಇದೆ. ಮತ್ತೆ ನಾವು ಲಯನ್ಸ್ ಅಂತ ಹೇಳಿದ್ರೆ ಸೇವೆ ಮತ್ತು ಸ್ನೇಹ ಅಂತೀವಿ. ಅದರಲ್ಲಿ ನಮ್ಮ ದೇವೇಗೌಡ ಜನ ನೋಡ್ರೆ ಏನನ್ಸುತ್ತೆ ನಿಮಗೆ, ಸ್ವಲ್ಪ ಸೇವೆಗಿಂತ ಸ್ನೇಹ ಜಾಸ್ತಿ ಅವರು, ಕರೆಕ್ಟಾ? ಅದರಲ್ಲೂ ಕೂಡ ಸ್ವಲ್ಪ ಮೀಟಿಂಗ್ ಆದಮೇಲೆ ಅದರ ನೆಕ್ಸ್ಟ್ ಅದ್ರದ್ದು ಫೆಲೋಶಿಪ್ ಅನ್ನೇ ಅವರು ಫೇಮಸ್. ನಂತರ ಮಾಜಿ ಜಿಲ್ಲಾ ರಾಜ್ಯಪಾಲರಾದ ಲಯನ್ ಕೆ ದೇವೇಗೌಡ ಅವರ ಹುಟ್ಟುಹಬ್ಬದ ಅಂಗವಾಗಿ ಅಭಿನಂದಿಸಿ ಕೇಕ್ ಕತ್ತರಿಸಿ ಶುಭ ಕೋರಿದರು.
ನಂತರ ಮಾತನಾಡಿದ ಲಯನ್ ಕೆ ದೇವೇಗೌಡ, ವಿಶ್ವಾದ್ಯಂತದ ಲಯನ್ಸ್ ಕ್ಲಬ್ಗಳ ಸೇವಾ ಕಾರ್ಯಗಳ ಮೂಲಕ ಸೇವೆ ಸಲ್ಲಿಸುವುದು ಎಂಬ ಸಂದೇಶವು ಸಂಸ್ಥಾಪನಾ ದಿನಗಳ ಆಚರಣೆಯ ಮುಖ್ಯ ಉದ್ದೇಶವಾಗಿದೆ. ಲಯನ್ಸ್ ಕ್ಲಬ್ಗಳು ತಮ್ಮ ಸಂಸ್ಥಾಪನಾ ದಿನವನ್ನು ಒಂದೇ ದಿನದಲ್ಲಿ ಆಚರಿಸುವುದಿಲ್ಲ. ಪ್ರತಿ ಸ್ಥಳೀಯ ಕ್ಲಬ್ ತನ್ನ ಸಂಸ್ಥಾಪನಾ ದಿನವನ್ನು ಆಚರಿಸುತ್ತದೆ ಎಂದು ಹೇಳಿದರು. ಹಣದ ಶಕ್ತಿಗೆ ನಮ್ಮ ಲಯನಿಸಂಗೆ ಅಂತ ಬೆಲೆ ಇಲ್ಲ. ನಮ್ಮಲ್ಲಿ ಏನೇನು ಒಳ್ಳೆಯ ಗುಣ, ಲಯನ ಸಿದ್ಧಾಂತ, ಆಮೇಲೆ ನೊಂದಂಥವ್ರಿಗೆ ಪುರಸ್ಕಾರವನ್ನು ನೀಡೋದು, ಅವ್ರಿಗೆ ಅವಕಾಶಗಳನ್ನು ಕೊಡೋದು, ಇದು ನಮ್ಮ ಧ್ಯೇಯ. ಸೊ ಈ ಸಿದ್ಧಾಂತದಲ್ಲಿ ನಾವೆಲ್ಲ ನಮ್ಮ ನಾಯಕರುಗಳೆಲ್ಲ ಆ ಸಿದ್ಧಾಂತದ ಮೇಲೇ ನಿಂತಿರುವಂಥವ್ರು. ಹಣ ಪ್ರಶ್ನಿತ ಇದ್ದರೆ ಬರ್ತಾಳೆ ಹೋಗ್ತಾಳೆ. ನಾವು ಡಿಪಾರ್ಟ್ಮೆಂಟಲ್ಲಿ 45 ವರ್ಷದಿಂದಲೇ ದುಡ್ಡು ಲೆಕ್ಕ ಹಾಕ್ತೇವೆ. ನಾವು ವಿಭಜನೆ ಆದ ಸಂದರ್ಭದಲ್ಲಿ ಅನಿವಾರ್ಯ ಕಾರಣಗಳಿಂದ ನಾವೇ ಒಬ್ಬ ವ್ಯಕ್ತಿಯನ್ನ, ಹಿರಿಯ ಮನುಷ್ಯನ, ಬಹಳ ಹಳೆಯ ಲಯನ್ನ ಸೋಲಿಸಿದಂಥ ಸಂದರ್ಭಗಳು ಉಂಟು. ಅದೇ ಯಾರು ಅಲ್ಲ, ನಮ್ಮ ಜಯರಾಮ್ ಅವರು, ಜಯರಾಮ್ ನಿಖಲ್. ನಾವು ನಮ್ಮ ಸಿದ್ಧಾಂತನೇ ಬಹಳ ವರ್ಷಗಳಿಂದ ಎಲ್ಲ ಜಿಲ್ಲೆಗಳಲ್ಲೂ ಇರೋದು ಸ್ವತಂತ್ರ ವ್ಯಕ್ತಿಯನ್ನ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬಿ ಎಲ್ಲ ಲೀಡರ್ಗಳು ಅವರಿಗೆ ಆಶ್ವಾಸನೆಯನ್ನು ಕೊಟ್ಟು. ಮಂಡ್ಯ ಕನ್ನಡ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅವರನ್ನು ಇದೇ ಸಂದರ್ಭದಲ್ಲಿ ಅಭಿನಂದಿಸಿದರು. ನಾವು ಭಾಷಿಸುವಾಗ ಹೇಳಿದ್ರಿ, ಪರೋಪಕಾರಕ್ಕಾಗಿ ಮರಗಳು ಹಣ್ಣನ್ನು ಕೊಡುತ್ತವೆ, ಪರೋಪಕಾರಿಗಾಗಿ ನದಿಗಳು ತುಂಬಿ ಹರಿಯುತ್ತವೆ, ಪರೋಪಕಾರಕ್ಕಾಗಿಯೇ ಹಸುಗಳ ಹಾಲನ್ನು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ, ಕನ್ನಡ ಭಾಷೆಗೆ ತನ್ನದೇ ಆದ ಅಸ್ಮಿತೆ ಇದೆ. ಅದು ಬಹುತ್ವವನ್ನು ಗೌರವಿಸುವ ಮತ್ತು ಒಕ್ಕೂಟದ ಹಿತವನ್ನು ಕಾಯುವ ಬಾಳನೋಟದ ಅಸ್ಮಿತೆ. ಇದು ಪಂಪನಿಂದ ಕುವೆಂಪು ಅವರೆಗೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಬೆಳೆದು ಬಂದಿರುವ ಜೀವನ ದರ್ಶನ ಹೇಳಿದ್ದು ಎಂದು ಹೇಳಿದ್ದಾರೆ. ಪ್ರಯೋಗ ಪರಿಣತ ಮತಿಗಳಂತ ಕವಿರಾಜ ಮಾರ್ಗ ಹೇಳ್ತಾರೆ. ನಮ್ಮವ್ರು ಎಷ್ಟು ಬುದ್ಧಿವಂತರು ಅಂತಂದ್ರೆ ಕುರಿತೋದದೇನು ಕಾವ್ಯ ಪ್ರಯೋಗ ಪರಿಣತ ಮತಿಗಳು ನಮ್ಮ ಜನಪದ ಕಾವ್ಯವನ್ನು ಕೂತು ಹೇಳ್ತಕ್ಕಂಥದ್ದು. ಯಾರು ಓದ್ದೇನೆ ಇದ್ರು ಅದ್ಭುತವಾದಂಥ ಸಾಹಿತ್ಯವನ್ನು ರಚಿಸಿದ್ದಾರೆ. ಬೇಂದ್ರೆಯವರು ಒಂದು ಕವಿತೆಯಲ್ಲಿ ಹೇಳಿದ, ಆಹಾರ ಮಾಡುವ ಅಣ್ಣಗಳೆಲ್ಲರೂ ಆಹಾರವನ್ನಿಕ್ಕಿರೆ, ದೇವಸ್ಥಾನವನ್ನು ಕಟ್ಟೋದ್ರ ಬದಲು ಮೊದಲು ಹೊಟ್ಟೆ ತುಂಬಿಟ್ಟು ಅವ್ರಿಗೆ ಹೊಟ್ಟೆ ಹಸಿದ ಹೊಟ್ಟೆಗೆ ತುಂಬತಕ್ಕಂಥ ಕೆಲಸವನ್ನು ಮಾಡಿ ಎಲ್ಲದಕ್ಕೂ ಖರ್ಚು ಮಾಡ್ತೀವಿ ನಾವು. ಅದರಿಂದ ಕೈಲಾಗದೇ ಇರ್ತಕ್ಕಂಥವರಿಗೆ ಕೈಲಾಗುವವನು ಮಾಡುವಂಥದ್ದೇ ಸೇವೆ ಅನ್ನುವಂಥದ್ದು. ಆ ದೃಷ್ಟಿಯಿಂದ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ. ಇನ್ನು ರಾಜ್ಯೋತ್ಸವ ಬದುಕು ಒಂದು 2 ಮಾತು. ಕಾರ್ಯಕ್ರಮದಲ್ಲಿ ಲಯನ್ ಯೋಗೀಶ್, ಲಯನ್ ಗಂಗೋತ್ರಿ ಮಹೇಶ್, ಲಯನ್ ಡಾಕ್ಟರ್ ಪ್ರಭಾ ಮಂಡಲ್, ಡೀನ್ ಲಯನ್ ವೆಂಕಟಗಿರಿಯಪ್ಪ, ಲಯನ್ ಶ್ರೀನಾಥ್, ಲಯನ್ ವಿ ಶ್ರೀನಿವಾಸನ್ ಸೇರಿದಂತೆ ಲಯನ್ಸ್ ಪದಾಧಿಕಾರಿಗಳಿದ್ದರು. ಕುರ್ಚಿ ಕಿತ್ತಾಟದಲ್ಲಿ ಸರ್ಕಾರ ಏನು ಬೇಕಾದರೂ ಆಗಬಹುದು ಎಂಬ ಹೇಳಿಕೆ ನೀಡಿರುವ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸಚಿವ ಚಲುವರಾಯಸ್ವಾಮಿ ಟಾಂಗ್ ನೀಡಿದ್ದು, ಕುಮಾರಸ್ವಾಮಿ ಅವರಿಗೆ ರೆಡಿಯಾಗೋಕೆ ಹೇಳಿ ಎಂದು ವ್ಯಂಗ್ಯವಾಡಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಮಾರಸ್ವಾಮಿ ಬಂಡವಾಳ ನಡೆಯುತ್ತಿಲ್ಲ, ಅದಕ್ಕೆ ಬಿಜೆಪಿಗೆ ಹೋಗಿದ್ದಾರೆ. ಬಿಜೆಪಿಯಲ್ಲಿ ಇವರ ಆಟ ನಡೆಯಲ್ಲ, ಇವರು ಸಿಎಂ ಆಗಲ್ಲ. ಸಿಎಂ ಮತ್ತು ಪ್ರಧಾನಿ ಮಾಡೋಕೆ ಬಿಜೆಪಿ ಏನು ಕಾಂಗ್ರೆಸ್ ಪಕ್ಷವಲ್ಲ ಎಂದು ತಿವಿದರು. ಕುರ್ಚಿ ಕಿತ್ತಾಟದಲ್ಲಿ ಸರ್ಕಾರ ಏನು ಬೇಕಾದರೂ ಆಗಬಹುದು ಎಂಬ ಹೇಳಿಕೆ ನೀಡಿರುವ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸಚಿವ ಚಲುವರಾಯಸ್ವಾಮಿ ಟಾಂಗ್ ನೀಡಿದ್ದು, ಕುಮಾರಸ್ವಾಮಿ ಅವರಿಗೆ ರೆಡಿಯಾಗೋಕೆ ಹೇಳಿ ಎಂದು ವ್ಯಂಗ್ಯವಾಡಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರನೊಂದಿಗೆ ಮಾತನಾಡಿದ ಅವರು, ಕುಮಾರಸ್ವಾಮಿ ಬಂಡವಾಳ ನಡೆಯುತ್ತಿಲ್ಲ, ಅದಕ್ಕೆ ಬಿಜೆಪಿಗೆ ಹೋಗಿದ್ದಾರೆ. ಬಿಜೆಪಿಯಲ್ಲಿ ಇವರ ಆಟ ನಡೆಯಲ್ಲ, ಇವರು ಸಿಎಂ ಆಗಲ್ಲ. ಸಿಎಂ ಮತ್ತು ಪ್ರಧಾನಿ ಮಾಡೋಕೆ ಬಿಜೆಪಿ ಏನು ಕಾಂಗ್ರೆಸ್ ಪಕ್ಷವಲ್ಲ ಎಂದು ತಿವಿದರು. ಪಾಪ ಈಗ ರೆಡಿಯಾಗಿರೋ ಕೇಳಿ, ಇದೇನು ಕಾಂಗ್ರೆಸ್ ಪಕ್ಷ ಅಲ್ಲ, ಅವ್ರನ್ನ ಕರ್ಕೊಂಡೋಗಿ ಮುಖ್ಯಮಂತ್ರಿ ಕೂರ್ಸಕ್ಕೆ. ಅವರು ನೋಡ್ರಿ, ಇಲ್ಲಿವರೆಗೆ ದೇವೇಗೌಡರು ನಾನು ಬದುಕಿರೋವರೆಗೂ ನೋ ಅಲಯನ್ಸ್ ಅಂತ, ಚುನಾವಣೆ ಆದಮೇಲೆ ಏನಾದ್ರೂ ಅನಿವಾರ್ಯ ಆದಾಗ ಮಾಡ್ಕೊಂಡಿದ್ದು ನೋಡಿದ್ದೀವಿ. ಚುನಾವಣೆಗೆ ಯಾವತ್ತೂ ಅಲಯನ್ಸಾಗಿ ಹೋಗಿಲ್ಲ. ಅದಕ್ಕೆ ಅಲ್ಲ, ಆಗ್ತಾ ಇಲ್ಲ, ನಡೀತಾ ಇಲ್ಲ, ಬಂಡವಾಳ ನಡೀತಾ ಇಲ್ಲ. ಅದಕ್ಕೆ ಬಿ ಜೆ ಪಿಯಿಂದಲೇ ಹೋಗಬೇಕು. ಬಿ ಜೆ ಪಿಯವರು ಮುಖ್ಯಮಂತ್ರಿ ನನ್ನ ಮಾಡ್ತಾರೆ ಅಂತ ಕನಸು ಅವೆಲ್ಲ ಇಲ್ಲ. ಬಿ ಜೆ ಪಿಯವರು ಅಷ್ಟು ಸುಲಭ ಅಲ್ಲ, ಕಾಂಗ್ರೆಸ್ ಪಕ್ಷ ಅಲ್ಲ. ರಾಜ್ಯಕ್ಕೆ ರಾಷ್ಟ್ರಕ್ಕೋಸ್ಕರ ಪ್ರಧಾನಿ ಮಾಡಿದ್ದು, ರಾಜ್ಯಕ್ಕೋಸ್ಕರ ಮುಖ್ಯಮಂತ್ರಿ ಮಾಡಿದ ಪಕ್ಷ ಕಾಂಗ್ರೆಸ್ಸು. ಇವರನ್ನು ಇವತ್ತು ನಡೆಯಲ್ಲ ಅವೆಲ್ಲ. ನೋಡ್ರಿ ಪಾಪ ಅವ್ರು ಯಾಕೆ ಅವ್ರು ಗೊತ್ತು. ನಮ್ಮ ಮಂಡ್ಯ ಕ್ಷೇತ್ರದ ಯುವ ನಾಯಕರು, ಶಾಸಕರು, ಎಂಟೈರ್ ಈ ಕ್ಷೇತ್ರದ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರು ಭಾಳ ಉತ್ಸಾಹದಿಂದ ಒಂದು ಗಣಪತಿ ವಿಸರ್ಜನೆ ಪಂಚಲಿಂಗೇಶ್ವರ ದೇವಸ್ಥಾನದ ಒಂದು ವ್ಯಾಪ್ತಿನಲ್ಲಿ. ಸೊ ಏನು ಬಿ ಜೆ ಪಿಯವರು, ಜೆ ಡಿ ಎಸ್ ಅವರು ಆಟ ಆಡ್ತಿದ್ರು, ಅದಕ್ಕೆ
ನಮ್ಮ ಜನವೂ ಸಹ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ನಾನು ನಿನ್ನೆಯಿಂದ ಅನೇಕ ವಿಡಿಯೋ ನೋಡಿದ್ದೀನಿ, ಅನೇಕ ವಾಟ್ಸಪ್ಪಲ್ಲಿ ನೋಡಿದ್ದೀನಿ, ಫೇಸ್ಬುಕ್ಕಲ್ಲಿ ನೋಡಿದ್ದೀನಿ. ಇವತ್ತು ರವಿಯವರು ಭಾಳ ದೊಡ್ಡ ಪ್ರಮಾಣದ ಒಂದು ಯುವಕರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಯುವಕರು ಅದಕ್ಕೆ ಭಾಳ ಉತ್ಸಾಹದಿಂದ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ಮದ್ದೂರು ತಾಲೂಕು ಒಕ್ಕಲಿಗ ಸಮುದಾಯದ ಮುಖಂಡರಿಂದ ಪ್ರತಿಭಟನೆ ನಡೆಸಿದ್ರು. ಮದ್ದೂರಿನ ಐಬಿ ವೃತ್ತದ ಬಳಿ ಪ್ರತಿಭಟನೆ ನಡೆಸಿ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದ್ರು. ಒಕ್ಕಲಿಗ ಸಂಘದ ತಾಲೂಕು ಅಧ್ಯಕ್ಷ ಶಿವಪ್ಪ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ರು. ಇವತ್ತು ನಮ್ಮ ಮದ್ದೂರು ತಾಲೂಕಿನ ಶ್ರೀ ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗರ ಸಂಘ, ಚಿಂಚೇಶ್ವರಿ ಗೆಳೆಯರ ಬಳಗ ಮತ್ತು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ವತಿಯಿಂದ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಈಗಾಗಲೇ ಒಪ್ಪಂದ ಆಗಿರುವ ಪ್ರಕಾರ ನಮ್ಮ ಡಿ.ಕೆ. ಶಿವಕುಮಾರ್ ಅವರನ್ನು ಈ ನಾಡಿನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತೇಳಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷವನ್ನು ಒತ್ತಾಯಿಸ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವು ಕೇಳಿಕೊಳ್ಳೋದಿಷ್ಟೇ, ಈಗಾಗಲೇ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಸುಮಾರು 7.5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಈ ನಾಡನ್ನು ಚೆನ್ನಾಗಿ ಆಳಿದ್ದಾರೆ, ಚೆನ್ನಾಗಿ ನಡೆಸಿದ್ದಾರೆ. ಒಪ್ಪಂದದ ಪ್ರಕಾರ ಅವರಿಗೆ ಇನ್ನು ಉಳಿದಂಥ 2.5 ವರ್ಷಗಳ ಕಾಲ ಈ ನಾಡಿನ ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಬೇಕು, ಆದೇಶವನ್ನು ತತ್ಕ್ಷಣ ಹೈಕಮಾಂಡ್ನವರು ಕೊಡಬೇಕು ಅಂತಕ್ಕಂತಹ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳೋದ್ರ ಮೂಲಕ ಮುಖ್ಯಮಂತ್ರಿ ಸ್ಥಾನ ಡಿಕೆ ಶಿವಕುಮಾರ್ ಅವರಿಗೆ ಬಿಟ್ಟುಕೊಡದಿದ್ದರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸುವ ಎಚ್ಚರಿಕೆ ನೀಡಿದ್ರು. ಡಿ.ಕೆ. ಶಿವಕುಮಾರ್ ಅವರು ಬರೀ ಕರ್ನಾಟಕಕ್ಕಲ್ಲ, ಪಂಚ ರಾಜ್ಯಗಳಿಗೂ ಕೂಡ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು. ಏಕಪ್ಪ ಅಂದರೆ ಮಹಾರಾಷ್ಟ್ರದ ಎಮ್.ಎಲ್.ಎಗಳ ಕಾಯಕ್ಕೆ ಡಿ.ಕೆ. ಶಿವಕುಮಾರ್ ಬೇಕು, ಗೋವಾ ಎಮ್.ಎಲ್.ಎಗಳ ಕಾಯಕ್ಕೆ ಡಿ.ಕೆ. ಶಿವಕುಮಾರ್ ಅವ್ರು ಬೇಕು, ಬಿಹಾರ ಎಲೆಕ್ಷನ್ ಅಂತಂದರೆ ಅವ್ರಿಗೂ ಕೂಡ ಡಿ.ಕೆ. ಶಿವಕುಮಾರ್ ಬೇಕು, ಗುಜರಾತ್ ಎಮ್.ಎಲ್.ಎಗಳ ಕಾಯಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಅವ್ರು ಬೇಕು. ಬರೀ ಇವ್ರನ್ನ ಬೇರೆ ರಾಜ್ಯಗಳ ಎಮ್.ಎಲ್.ಎಗಳ ಕಾಯಕ್ಕೆ ಇವರಾದರೆ ಅವರ ಅರ್ಹತೆ ಏನು ಅಂತ ತಿಳ್ಕೋಬೇಕು ಸರ್ಕಾರದವರು. ಜೊತೆಗೆ ಇವ್ರಿಗೆ ಬರೀ ಕರ್ನಾಟಕ ಅಲ್ಲ, 5 ರಾಜ್ಯಕ್ಕೂ ಮುಖ್ಯಮಂತ್ರಿ ಆಗೋಕ್ಕೂ ಕೂಡ ಅವ್ರ ಅರ್ಹತೆ ಇದೆ ಅವ್ರಿಗೆ. ಅಂಥ ಶಕ್ತಿ ಪ್ರಬಲಿ ಟ್ರಿಪಲ್ ಶೂಟರ್ ಅಂತ ಕೂಡ ಹೇಳ್ತಾರೆ. ದಯಮಾಡಿ ಎಲ್ಲ ಜನಾಂಗದವರು ಕೂಡ ಅವ್ರ ಅಧ್ಯಕ್ಷ ಆದಮೇಲೆ ಕೂಡ ಅವರು ಒಬ್ಬರು ಮುಖ್ಯಮಂತ್ರಿ ಆಯ್ತಾರೆ ಅಂತ ಅಂದ್ಬಿಟ್ಟು ಎಲ್ಲ ಜನಾಂಗದವರು ಕೂಡ ಅವರಿಗೆ ಒಗ್ಗಟ್ಟಿನಿಂದ ಬಲ ತುಂಬಿದ್ದಾರೆ. ಜೆಡಿಎಸ್ ಕಾರ್ಯಕರ್ತ ಎಚ್ಡಿಕೆ ಅಪ್ಪಟ ಅಭಿಮಾನಿ ಮಹದೇವೋ ಆತ್ಮಹತ್ಯೆ ಹಿನ್ನೆಲೆ ಮದ್ದೂರಿನ ದೇವೇಗೌಡನ ದೊಡ್ಡಿಗೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಭೇಟಿ ನೀಡಿ ಮೃತ ಮಹದೇವು ಕುಟುಂಬಸ್ಥರಿಗೆ ನಿಖಿಲ್ ಸಾಂತ್ವನ ಹೇಳಿ ಆರ್ಥಿಕ ನೆರವು ನೀಡಿದರು. ಉಮೇಶ್ ಜನ ರಸ ಆಗೋಯ್ತು. ಬನ್ನಿ ಕೂತ್ಕೊಳ್ಳಿ. ತಾಯಿ ತೀರೋದ್ರೆ ಡಿಪ್ರೆಸ್ ಕೊಡೋದು. ಕುಮಾರಣ್ಣ ಮುಖ್ಯಮಂತ್ರಿ ಆಗಂಟ ಚಪ್ಪಲಿ ಮಟ್ಟದಲ್ಲ ತಾಸ್ವಾದ ಕೊಟ್ಬಿಟ್ಟಿದೆ ಸರ್. ಅಭಿಮಾನಿ ಸರ್ ಅವ್ರಿಗೆ ನಾನು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದೆ, ಭಾಳ ಬೇಜಾರಾಯಿತು ಮನಸ್ಸಿಗೆ. ಆಮೇಲೆ ನಾನು 4-6 ಕಡೆ ವಿಚಾರ ತಿಳ್ಕೊಂಡೆ ಮಾದೇವ್ರ ಬಗ್ಗೆ. ಗೊತ್ತಿದೆ ಕುಮಾರಣ್ಣನ ಬಗ್ಗೆ ಅವ್ರ ಅಭಿಮಾನ. ಬಟ್ ಏನು ಈ ವಯಸ್ಸಿಗೆ ಯಾಕೆ ಈ ಥರ ನಮ್ಮ ಜೊತೆ ಏನು ಮಾತಾಡಲಿಲ್ವೇ, ಯಾಕೆ ಹಿಂಗೆ ಮಾಡ್ಕೊಂಡು ಈ ವೇಳೆ ಜಿಲ್ಲಾಧ್ಯಕ್ಷ ಡಿ ರಮೇಶ್ ಸೇರಿ ಹಲವರು ಮುಖಂಡರು ಇದ್ದರು. ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಗಡುವು ಮುಗಿದೋಯಿತು. ಬಿಹಾರದ ಚುನಾವಣೆಯ ಫಲಿತಾಂಶ ಬಳಿಕ ಭಾಳ ಜನತಾದಳ ಪಕ್ಷದ ಮೇಲೆ ವಿಧಾನ ಮಂಡಲದಲ್ಲಿ ಕಲಾಪದಲ್ಲಿ ಯಾವ ರೀತಿ ನಮ್ಮನ್ನು ಭಾಳ ಕೀಳಾಗೆ ಮಾತನಾಡಿರ್ತಕ್ಕಂಥದ್ದು ಕೂಡ ಇವತ್ತು ದಾಖಲೆಗಳು ನಮ್ಮ ಕಣ್ಣು ಮುಂದೆ ಇದೆ.
ಜನತಾದಳ ಪಕ್ಷ 18 ಸೀಟು ಮುಂದಕ್ಕೆ ಸಿಂಗಲ್ ಡಿಜಿಟಿಗೆ ಬಂದು ನಿಂತ್ಕೊಳ್ತದೆ, ಅಸ್ತಿತ್ವ ಇಲ್ಲ ಪ್ರಾದೇಶಿಕ ಪಕ್ಷಕ್ಕೆ ಅಂತ ಲೇವಡಿ ಮಾಡಿದಂಥವರು ಬಿಹಾರದ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗಿದೆ ಅನ್ನೋದು ಅಲ್ಲಿನ ರಾಜ್ಯದ ಪ್ರಬುದ್ಧ ಜನತೆ ತೋರಿಸಿದ್ದಾರೆ. ಹಾಗಾಗಿ ಇನ್ನೊಂದು ಪಕ್ಷದ ಬಗ್ಗೆ ಈ ಥರ ಮಾತನಾಡ್ತಕ್ಕಂಥದ್ದನ್ನು ಬಿಟ್ಟು ಈಗೇನು ಪಾಪ ಈ ನವೆಂಬರ್ ಕ್ರಾಂತಿ ಅಂತೀರಿ, ಇದು ಯಾರು ಮುಖ್ಯಮಂತ್ರಿ ಕುರ್ಚಿ ಆಸೆ ಇಟ್ಕೊಂಡವರೋ, ಅದು ಯಾರು ಮುಖ್ಯಮಂತ್ರಿಗಳು ಆ ಕುರ್ಚಿ ಬಿಟ್ಕೊಟ್ಟು ಇನ್ನೊಬ್ಬರು ಕೂರಿಸ್ತಾರೋ ಅಥವಾ ಯಾರು ಆ ಅಧ್ಯಕ್ಷ ಸ್ಥಾನದ ಒಂದು ಆಸೆಯಲ್ಲಿದ್ದಾರೋ ನನಗಂತೂ ಗೊತ್ತಿಲ್ಲ. ಆದರೆ ಮೊನ್ನೆಯ ದಿನ ಒಂದು ಬಹಳ ಸೂಕ್ಷ್ಮವಾದ ಗಂಭೀರವಾದಂಥ ವಿಚಾರ ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಮ 25 ವರ್ಷ ರಜತ ಮಹೋತ್ಸವ ನಡೆದಂಥ ಸಂದರ್ಭದಲ್ಲಿ ಒಂದು ವಿಚಾರ ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ಏನು ಅಂದರೆ ಬಹುಶಃ ಇವತ್ತು 2.5 ವರ್ಷ ಕಳೆದಿದೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ನ ಆಡಳಿತ ಬಂದು 2.5 ವರ್ಷ ಆಯಿತು. ಈಗ ಪತ್ರಿಕೆಗಳಲ್ಲಿ ನೀವೆಲ್ಲ ನೋಡಿರ್ಬೋದು, ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಪತ್ರಿಕೆಗಳಲ್ಲಿ ಎಲ್ಲ ದೊಡ್ಡ ದೊಡ್ಡ ಜಾಹೀರಾತುಗಳು ಕೂಡ ಪುಟ್ಟದ ಜಾಹೀರಾತುಗಳು ಕೊಟ್ಕೊಂಡಿದ್ದಾರೆ. ಆದರೆ ಒಂದು ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಮಹನೀಯರಿಗೆ ಮುಖ್ಯಮಂತ್ರಿಗಳ ಆದಿಯಾಗಿ ನಾವು ಪ್ರಶ್ನೆ ಮಾಡ್ತಕ್ಕಂಥದ್ದಾದರೆ ಸನ್ಮಾನ್ಯ ಕುಮಾರಣ್ಣವರು ಒಂದು ಮಾತನ್ನು ಹೇಳಿದರು ಅಂತ ಈಗ ತಾನೇ ಹೇಳಿದೆ. ಅದು ಏನು ಅಂದರೆ ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ಸಾಲವನ್ನು ಮಾಡಿರ್ತಕ್ಕಂಥ ಕೀರ್ತಿ ಯಾವುದಾದ್ರೂ ಒಂದು ಪಕ್ಷಕ್ಕೆ ಸರ್ಕಾರಕ್ಕೆ ಸಲ್ಲಬೇಕು ಅಂದರೆ ಅದು ಕಾಂಗ್ರೆಸ್ಸಿಗೆ ಸಲ್ಲಬೇಕು. ಕೇವಲ 2.5 ವರ್ಷದಲ್ಲಿ 5 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡಿದ್ದಾರೆ. ಎಷ್ಟು? 5 ಲಕ್ಷ ಕೋಟಿ. ಇದು ಕಾಂಗ್ರೆಸ್ನ ಆಡಳಿತ. ಇವರು ಕೊಡ್ತಾ ಇರ್ತಕ್ಕಂಥ ಪಾಪ ಅದೆಂಥದ್ದು ಗ್ಯಾರಂಟಿ ಅಂತಾರೆ, 55,000 ಪ್ರತಿ ವರ್ಷ ಹೊಂದಿಸ್ಬೇಕು ಅಂತಾರೆ ಜನಕ್ಕೆ. ಒಂದು ಕಡೆ ಗ್ಯಾರಂಟಿ ಯೋಜನೆನ ಸಂಪೂರ್ಣಗೊಳಿಸ್ತಕ್ಕಂಥದ್ದು ತಿಂಗಳ ದುಡ್ಡು ಕೊಡ್ತೀನಿ ಅಂದರೂ ಕೊಡೋಕ್ಕಾಗಿಲ್ಲ ಇಲ್ಲಿವರೆಗೂ. ಕೇಳಿ, ಏನು ಬೇಡ ಆಫ್ ದ ರೆಕಾರ್ಡ್ ಹೆಣ್ಮಕ್ಳಿಗೆ ಹಳ್ಳಿಗೆ ಬಂದಿದ್ದೀರ ನೀವೇ ಕೇಳಿ. ತಿಂಗಳ ಪಾಪ ನಾವೇನು ಹೇಳಲಿಲ್ಲ, ಕಾಂಗ್ರೆಸ್ನ ಆಡಳಿತ ಅವ್ರ ಪ್ರಣಾಳಿಕೆಯಲ್ಲಿ ಅವ್ರು ಹೇಳ್ದಂಥದ್ದು. ಕೊಡೋಕ್ಕಾಗಿದೆಯಾ ಇಲ್ಲಿವರೆಗೂ? ಕೊನೆಗೆ ನೀವು 5,000 ರೂಪಾಯಿ ಅದೆಂಥದ್ದು 2,000 ಕೊಡ್ತೀನಿ, ಯುವನಿಧಿ ಕೊಡ್ತೀನಿ, ಇದು ಯಾವುದೋ ಬಸ್ಸು ಫ್ರೀ ಪಾಸು ಎಲೆಕ್ಟ್ರಿಸಿಟಿ ಫ್ರೀ ಅಂತೆಲ್ಲ ಹೇಳ್ಕ ತಿರುಗ್ತೀರಿ. ಕೊನೆಗೆ ಇಲ್ಲಿ ಕೊಡೋವಂಥ ದುಡ್ಡನ್ನ 4 ತಿಂಗಳಿಗೋ 5 ತಿಂಗಳಿಗೋ ಚುನಾವಣೆ ಬಂದಾಗ ದುಡ್ಡನ್ನು ಬಿಡುಗಡೆ ಮಾಡ್ತೀರಿ. ಆದರೆ ಗಂಡ ಐಕ್ಲ ಮೇಲೆ ಅದನ್ನು ಯಾವ ರೀತಿ ಬಡ್ದು ಕಿತ್ಕೊತಾ ಇದ್ದೀರಿ, ಅದಕ್ಕೆ ಪರ್ಯಾಯವಾಗಿ ಅದಕ್ಕೆ ಉತ್ತರ ಕೊಡಬೇಕಲ್ವಾ? ಬೆಲೆಗಳು ಎಲ್ಲಿಗೆ ಹೋಗಿದೆ ಇವತ್ತು? ಜನಸಾಮಾನ್ಯರು, ಮಧ್ಯಮ ವರ್ಗದವರು, ಬಡವರು, ರೈತರು ಬದುಕಲಿಕ್ಕೆ ಆಗ್ತಕ್ಕಂಥ ವಾತಾವರಣ ಇದೆಯಾ ಇವತ್ತು ಈ ಕಾಂಗ್ರೆಸ್ನ ಆಡಳಿತದಲ್ಲಿ? ಪಾಪ ನಿನ್ನೆ ದಿನ ಉಸ್ತುವಾರಿ ಮಂತ್ರಿಗಳು ಮಾಧ್ಯಮದಲ್ಲಿ ಸಾಕಷ್ಟು ಏನೇನೋ ಪ್ರತಿಕ್ರಿಯೆಗಳು ಹೇಳಿಕೆಗಳು ಕೊಟ್ಟಿದ್ದಾರೆ. ಬಹುಶಃ ತಾವೇ ಎಲ್ಲ ಕೂತು ಸೆರೆ ಹಿಡಿದು ಬಂದಿರ್ತೀರಿ ಮಂಡ್ಯ ಜಿಲ್ಲೆಯ ಮಾಧ್ಯಮದ ಸ್ನೇಹಿತರುಗಳು. ಅವ್ರಿಗೆ ಯಾಕೆ ನಮ್ಮ ಪಕ್ಷದ ಮೇಲೆ ಚಿಂತೆ? ಏನಂದ್ರಣ್ಣ ನಿನ್ನೆ? ಕುಮಾರಸ್ವಾಮಿ ಅವರಲ್ಲಿ ಬಂಡವಾಳ ಇದ್ದಿದ್ದಕ್ಕೆ ರೆಡ್ ಕಾರ್ಪೆಟ್ ಹಾಕಿ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಸ್ನೇಹಿತರುಗಳು ಅವ್ರನ್ನ ಬರಮಾಡ್ಕೊಂಡಿರ್ತಕ್ಕಂಥದ್ದು. ಈಗ ಕುಮಾರಸ್ವಾಮಿ ಅವ್ರಿಗೆ ಶಕ್ತಿ ಇಲ್ಲ, ಬಂಡವಾಳ ಇಲ್ಲ ಅಂದರೆ ಪಾಪ ಅವರು ಮರ್ತುಬಿಟ್ಟಿದ್ದಾರೆ. ಇತ್ತೀಚೆಗೆ ಲೋಕಸಭಾ ಚುನಾವಣೆ ನಡೀತಲ್ಲ, ಅದರಲ್ಲಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅಪ್ಟು ನಮ್ಮ ಚಾಮರಾಜನಗರ, ಚಿತ್ರದುರ್ಗ ಇಟ್ಕೊಳ್ಳಿ, ಅಪ್ಟು ಚಾಮರಾಜನಗರ ಒಂದು ಹೊರತುಪಡಿಸಿ 12 ಲೋಕಸಭಾ ಕ್ಷೇತ್ರಗಳಲ್ಲಿ ಅದು ಯಾಕೆ ಮತ್ತೆ ಕುಮಾರಸ್ವಾಮಿ ಅವ್ರಿಗೆ ಶಕ್ತಿ ಇಲ್ಲ, ಬಂಡವಾಳ ಇಲ್ಲ ಅಂತ ಹೇಳಿದ್ರೆ 11 ಕ್ಷೇತ್ರ ಅದು ಹೆಂಗೆ ಗೆದ್ದುಬಿಡ್ತಪ್ಪ ಲೋಕಸಭೆಯಲ್ಲಿ? ಇದು ದೊಡ್ಡ ದೊಡ್ಡ ಮಾನ್ಯ ನಾಯಕರುಗಳು ಪಾಪ ಬಂದು ಭಾಷಣ ಬಿಗಿದ್ರಲ್ಲ ಚುನಾವಣೆ ಟೈಮಲ್ಲಿ, ಕುಮಾರಸ್ವಾಮಿ ಗೆದ್ದುಬಿಡ್ಲಿ ಅವ್ರ ಅಪ್ರಾಣೆ ನೋಡ್ಕೊತೀವಿ ಅಂದ್ರಲ್ಲ, ಈಗೆಲ್ಲ ಮುಗಿದೋಗೋದಲ್ಲ. ದಾಖಲೆ ಪ್ರಮಾಣದಲ್ಲಿ ಇವತ್ತು ನಾವು ನಿಂತಿದ್ದೀವಲ್ಲ ಈ ಪುಣ್ಯ ಕ್ಷೇತ್ರದಲ್ಲಿ. ಪುಣ್ಯಾತ್ಮ ತಂದೆ ತಾಯಂದ್ರುಗಳು ಮದ್ದೂರು ತಾಲೂಕಿನಲ್ಲಿ 58,400 ಅಂತ ಅಂದ್ಕೊಂಡಿದ್ದೀನಿ. ಅಷ್ಟು ದೊಡ್ಡ ಬಹುಮತದಿಂದ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಆಯ್ಕೆ ಮಾಡ್ತಾರೆ ಅಂದರೆ ಆತನಲ್ಲಿ ಬಂಡವಾಳ ಅದೇ. ಜೊತೆಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ಅವ್ರು ನಡ್ಕೊಳ್ತಕ್ಕಂಥ ರೀತಿ ಬಡವ್ರ ಜೊತೆ ರೈತರ ಜೊತೆ ಬಹುಶಃ ಅದು ಶ್ರೀರಕ್ಷೆಯಾಗಿ ಉಳಿದಿದೆ. ಅದು ಈ ರಾಜ್ಯದ ಜನತೆಯೂ ಕುಮಾರಣ್ಣಂಗೆ ಶಕ್ತಿ ತುಂಬವ್ರೆ. ಅದಕ್ಕಿಂತ ಮಿಗಿಲಾಗಿ ನಮ್ಮ ಮಂಡ್ಯ ಜಿಲ್ಲೆಯ ಪ್ರಬುದ್ಧ ಮತದಾರ ತಂದೆ ತಾಯಂದಿರುಗಳು ಅವಕಾಶ ಮಾಡಿಕೊಟ್ಟವ್ರು. ಸ್ವಾಮಿ, ನಾವು
ಚುನಾವಣೆಯಲ್ಲಿ ಗೆದ್ದಾಗ ತಲೆ ಎತ್ಕೊಂಡು ಮೆರೆಯಲ್ಲ, ಚುನಾವಣೆಯಲ್ಲಿ ಸೋತಿದ್ದೀವಿ ಅಂದ್ಬಿಟ್ಟು ಕೈ ಕಟ್ಕೊಂಡು ಮನೆಯಲ್ಲಿ ಕುಂತ್ಕೊಳ್ಳೋದಿಲ್ಲ. ಇದು ನಮ್ಮ ಪಕ್ಷದ ಜಾಯಮಾನ ಅಲ್ಲ. ಪಾಪ ಇಲ್ಲಿ ನಡೀತಾ ಇದೆ ಈ ತಾಲೂಕಿನಲ್ಲಿ ಪ್ರತಿನಿತ್ಯ ಪೊಲೀಸ್ ಸ್ಟೇಷನ್, ಏನು ಇವ್ರ ಅಪ್ಪನ ಮನೇನ ಪೊಲೀಸ್ ಸ್ಟೇಷನ್ನು, ಪೊಲೀಸ್ ಅವ್ರು ಏನು ಚಾಕ್ರಿ ಮಾಡೋಕ್ಕಿರೋದ ಇಲ್ಲಿರ್ತಕ್ಕಂಥ ಶಾಸಕರಿಗೆ? ಅವ್ರ ನಡವಳಿಕೆಗಳು ಇಲ್ಲಿರ್ತಕ್ಕಂಥ ಕ್ಷೇತ್ರದ ಜನತೆ ಗಮನಿಸ್ತಾ ಇಲ್ಲ ಅನ್ಕೊಬಿಟ್ಟಿದಾರ. ಅವ್ರು ಮಾತಾಡ್ತಕ್ಕಂಥದ್ದು ಪಾಪ ಇವತ್ತು ಯಾರೋ ಇಲ್ಲಿ ಪಾಪ ಒಂದು 2-3 ಜನ ಒಂದಷ್ಟು ನಂಬರ್ ಆಗೋದಲ್ಲ ಕಷ್ಟಪಟ್ಟು ಒಬ್ಬರು ಮುಖ್ಯಮಂತ್ರಿ ಮಾಡೋಕ್ಕೆ, ಇಬ್ಬರಲ್ವೇ ಇಲ್ಲಿಂದ ಈಗ ಸದ್ಯಕ್ಕೆ ಹೊರಗಡೆ ಕಾಣ್ತಾ ಇರೋದು. ಪಾಪ ಅವ್ರನ್ನ ಮುಖ್ಯಮಂತ್ರಿ ಮಾಡೋಕ್ಕೆ ಹೋಯ್ತಾವ್ರಲ್ಲ ಇಲ್ಲಿರ್ತಕ್ಕಂಥ ಜಿಲ್ಲೆಯ ಶಾಸಕರು ಏನಪ್ಪ ಕೊಟ್ಟರು ಮಂಡ್ಯ ಜಿಲ್ಲೆ ಜನತೆಗೆ ಬಿರುದನ್ನ? ಏನಂದ್ರಣ್ಣ, ಆ ಛತ್ರಿಗಳ ಅರ್ಥ ಏನು ಅಂತ ತಿಳ್ಕೊಬೇಕಲ್ಲ. ಆ ಛತ್ರಿಗೆ ಅರ್ಥ ಹೊಸ್ದಾಗ ಒಂದು ಕಲ್ಪಿಸಿದ್ರು, ಅದಾದಮೇಲೆ ಒಂದು ಪ್ರತಿಕ್ರಿಯೆ ಕೊಟ್ಟರು ಬುದ್ಧಿವಂತರು, ಪ್ರಜ್ಞಾವಂತರು ಮಂಡ್ಯ ಜಿಲ್ಲೆ ಜನತೆ. ನಮಗೆ ಗೊತ್ತಿಲ್ಲಪ್ಪ, ನಾವು ಹೊಸ್ದಾಗಿ ಯಾವುದೋ ಅರ್ಥ ಸೃಷ್ಟಿ ಮಾಡೋರು ಛತ್ರಿಗಳಿಗೆ. ಈ ರೀತಿ ನೋಡಿ ಸರ್, ಈ ಥರ ಮಾತಾಡ್ಕೊಂಡು ಹೋಗೋದ್ರಿಂದ ಹೊಟ್ಟೆ ತುಂಬೋದಿಲ್ಲ. ಅವ್ರು ಯಾಕೆ ತಲೆ ಕೆಡಿಸ್ಕೊಳ್ತಾರೆ ಜನತಾದಳದ ಬಗ್ಗೆ? ಇವಾಗ 5 ಸ್ಥಾನಕ್ಕೆ ಬಂದು ನಿಂತವ್ರೆ, ಎಲ್ಲಿ? ಬಿಹಾರದಲ್ಲಿ. ಈಗಲೂ ರಾಷ್ಟ್ರೀಯ ಪಕ್ಷ ಅಂತ ಅನ್ಕೊಂಡಿದ್ದಾರೆ ಕಾಂಗ್ರೆಸ್ನ. ದೇಶದಲ್ಲಿ ಎಷ್ಟು ರಾಜ್ಯದಲ್ಲಿ ಆಡಳಿತ ಮಾಡ್ತಾವ್ರೆ? ಒಂದು ಹಿಮಾಚಲ್ ಪ್ರದೇಶ, ಒಂದು ತೆಲಂಗಾಣ. ಕಂತು ಗೋಣಿ ಚೀಲದ ತುಂಬಿಸ್ಕೊಂಡು ಕೊಡ್ತಾವ್ರಲ್ಲ ನಮ್ಮ ನಾಡಿನ ಪಾಪ ನಮ್ಮ ದುಡ್ಡನ್ನ. 4.5 ಲಕ್ಷ ಕೋಟಿ ಬಡ್ಜೆಟ್ಟು, ದೊಡ್ಡ ಗಾತ್ರದ ಪ್ರಮಾಣದ ಬಡ್ಜೆಟ್ಟು ಕೊಡ್ತಾರಲ್ಲಪ್ಪ. ಎತ್ಕೊಂಡು ಹೋಗಿಲ್ಲಿ ಕೇಂದ್ರದ ನಾಯಕರುಗಳಿಗೆ. ಕರ್ನಾಟಕ ರಾಜ್ಯ ಇಲ್ಲ ಅಂದರೆ ಇವತ್ತು ಕಾಂಗ್ರೆಸ್ ಉಳಿತದ ಈ ದೇಶದಲ್ಲಿ? ರಾಷ್ಟ್ರೀಯ ಪಕ್ಷವಾಗಿ ಉಳಿದಿದೆಯಾ ಕಾಂಗ್ರೆಸ್ಸು? ಉತ್ತರ ಕೊಡಲಿ ಉಸ್ತುವಾರಿ ಮಂತ್ರಿಗಳು, ಆಮೇಲೆ ಮಾತಾಡ್ತೀವಿ. ಸಿಎಂ ಕುಮಾರಸ್ವಾಮಿನ ಸಿಎಂ ಮಾಡೋದಕ್ಕೆ ಕಾಂಗ್ರೆಸ್ ಅಲ್ಲ ಬಿಜೆಪಿ ಅಂತ. ಏನಣ್ಣ? ಬಿಜೆಪಿ ಸಿಎಂ ಕುಮಾರಸ್ವಾಮಿನ ಸಿಎಂ ಮಾಡಲ್ಲ ಅಂತ. ಈಗ ಯಾಕೆ ಸಿಎಂ ಚರ್ಚೆ? ಅವ್ರಿಗೆ ಯಾಕೆ ಒಳಗಡೆ ಆತಂಕ? ಇನ್ನೂ 2.5 ವರ್ಷ ಆದೆ. ಯಾವಾಗ ಬಹಿರಂಗವಾಗಿ ಯಾರು ಮುಖ್ಯಮಂತ್ರಿ ಆಗಬೇಕು, ಯಾವ ಸಂದರ್ಭದಲ್ಲಿ ಯಾವ ನಾಯಕತ್ವದ ಮೇಲೆ ಚುನಾವಣೆ ನಡೀಬೇಕು ಅಂತಕ್ಕಂಥ ತೀರ್ಮಾನ ಮಾಡೋದು ಇವತ್ತು NDA ಮಿತ್ರಕೂಟದಲ್ಲಿ ನಾವು ಒಂದು ಭಾಗವಾಗಿದ್ದೀವಿ. ಸನ್ಮಾನ್ಯ ಕುಮಾರಣ್ಣ ಅವ್ರು ಏನು ಅರ್ಜಿ ಹಾಕ್ಕೊಂಡು ಹೋಗಿರಲಿಲ್ಲ, ಸ್ವಾಮಿ ನನಗೆ ಇಂಥದ್ದೇ ಸ್ಥಾನ ಕೊಡಿ, ಇಂಥದ್ದೇ ಪೋರ್ಟ್ಫೋಲಿಯೋ ಕೊಡಿ, ಇದೇ ಕೊಡಬೇಕು ಅಂತ ಸ್ವಾಭಿಮಾನದಿಂದ ಬದುಕಿರ್ತಕ್ಕಂಥವ್ರು ಸನ್ಮಾನ್ಯ ಕುಮಾರಣ್ಣ ಅವರು. ಅರ್ಥ ಆಯ್ತಲ್ಲ? ಯಾರು ಮುಖ್ಯಮಂತ್ರಿ ಆಗಬೇಕು, ಯಾವಾಗ ಆಗಬೇಕು, ಯಾರ ನಾಯಕತ್ವದಲ್ಲಿ ಚುನಾವಣೆ ಎದುರಿಸ್ಬೇಕು ಅಂತಕ್ಕಂಥದ್ದು ಎರಡೂ ಪಕ್ಷದಿಂದ ನಾವು ನಾಯಕರುಗಳು ಸೇರ್ಕೊಂಡು ತೀರ್ಮಾನ ಮಾಡ್ತಾರೆ. ಸಮಯ ಬರುತ್ತೆ, ಅಲ್ಲಿವರೆಗೂ ಕಾಯಲಿ. ಮುಂದಕ್ಕೆ ರಾಜ್ಯದ 7.5 ಕೋಟಿ ಕನ್ನಡಿಗರು ಉತ್ತರ ಕೊಡ್ತಾರೆ. ಅಣ್ಣ, ನಾನು ಬೇರೆಯವ್ರ ಥರ ಪೂರೈಸಲ್ಲ ಅಂತ ಹೇಳಲ್ಲ. ಅದಕ್ಕೆ ಕಾರಣ ಏನು ಅಂತ ನೀವು ಕೇಳಬೇಕು. ಕೊನೆ 1 ಗಂಟೆ ಇದ್ದರೂ ಸೈನ್ ಹಾಕ್ಬಿಟ್ಟು ದುಡ್ಡು ಎಷ್ಟು ಬರ್ತದೆ ಅಂತ ಎತ್ಕೊಂಡು ಹೋಗುವಂಥ ಮನಸ್ಥಿತಿ ಇರ್ತಕ್ಕಂಥ ಆಡಳಿತದ ಇರ್ತಕ್ಕಂಥ ಪಾಪ ಆಡಳಿತ ಪಕ್ಷದವರು ಬಿಡ್ತಾರ? 136 ಜನ ಗೆದ್ದು 2.5 ವರ್ಷ ಅಲ್ಲ, 2.5 ಗಂಟೆ ಬಿಡಲ್ಲ. ಕೊನೆಗೆ ಸೈನ್ ಹಾಕ್ಬಿಟ್ಟು ದುಡ್ಡು ಬಾಚ್ಕೊ ಹೋಯ್ತಾರೆ. ಈ ಮನಸ್ಥಿತಿ ಇರೋರು ಎಲ್ಲಿ ಬಿಡ್ತಾರೆ? ನಡೆಸ್ತಾರೆ. ನಡೀರಿ, ನೋಡುವ ಅದೇನೇನಾಯ್ತದೆ. ಮಹನೀಯರ ತ್ಯಾಗ ಬಲಿದಾನದ ಮೂಲಕ ಸಿಕ್ಕಿರುವ ಸ್ವಾತಂತ್ರ್ಯವನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳುತ್ತಿದೆವೋ ಅಥವಾ ಇಲ್ಲವೋ ಎಂಬುದಾಗಿ ಆತ್ಮಾವಲೋಕನ ಮಾಡಿಕೊಳ್ಳಬೇಕಾದ ಪರಿಸ್ಥಿತಿ ಎದುರಾಗಿದೆ ಎಂದು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ HP ಸಂದೇಶ್ ತಿಳಿಸಿದರು. ಮಳವಳ್ಳಿ ಪಟ್ಟಣದ ಭಗವಾನ್ ಬುದ್ಧ ಕಾಲೇಜು ವತಿಯಿಂದ ಸಂವಿಧಾನ ದಿನಾಚರಣೆ ಹಾಗೂ ನೂತನ ಭಗವಾನ್ ಬುದ್ಧ ಕಾನೂನು ಕಾಲೇಜು ಉದ್ಘಾಟಿಸಿ ಮಾತನಾಡಿದ ಅವರು, ಶ್ವೇತಾಚಾರದ ಸ್ವಾತಂತ್ರ್ಯವಾಗಬಾರದು, ಪೂರ್ವಿಕರು ಕಂಡ ಸ್ವಾತಂತ್ರ್ಯ ಅದನ್ನು ಸಹಕಾರಗೊಳಿಸಿಕೊಳ್ಳಬೇಕಾದರೆ ನಮ್ಮನ್ನಾಳುವ ನಾಯಕರು ಕಲ್ಯಾಣ ರಾಜ್ಯವನ್ನಾಗಿ ಮಾಡಲು ಶ್ರಮಿಸಬೇಕಿದೆ ಎಂದು ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಗಳು ಯಾವುದೇ ಸಂದರ್ಭ ಬಂದರೂ ಅಧಿಕಾರ ಇರಬೇಕೆಂದು ಅಂದುಕೊಳ್ಳುತ್ತಾರೆ. ಇದು ಸರಿಯಾದ ನಿರ್ಧಾರವಲ್ಲ. ಪ್ರತಿಯೊಬ್ಬ ಪ್ರಜೆ ಗೌರವಯುತವಾಗಿ ಸಮಾಜದಲ್ಲಿ ನಿಂತುಕೊಳ್ಳಬೇಕು ಎನ್ನುವ ಕನಸನ್ನು ನನಸು ಮಾಡಲು ಜನಪ್ರತಿನಿಧಿಗಳು ಸೇವೆ ಸಲ್ಲಿಸಬೇಕೆಂದು ಕಿವಿಮಾತು ಹೇಳಿದರು. ಟೋಟಲ್ ಸಂವಿಧಾನ ರಚನೆಗೆ ಇದ್ದಂಥವರು 398 ಜನ. ಅದರಲ್ಲಿ 15 ಜನ ಅಂದಿನ ದಿನಕ್ಕೆ ಮಹಿಳೆಯರು. ಆ 15ರಲ್ಲಿ 2 ಜನ ಮಹಿಳಾ ಅಡ್ವೊಕೇಟ್ಸ್ಗಳು. ಅಂದರೆ ಸಂವಿಧಾನ ರಚನೆ ಮಾಡಲಿಕ್ಕೆ ಆಲ್ಮೋಸ್ಟ್ 2/3 ಮೆಂಬರ್ಸ್ ಎಲ್ಲರೂ ವಕೀಲರುಗಳೇ. ಹಾಗಾಗಿ ಅಂದಿನ ವಕೀಲರು ನಾನು ಹೇಳ್ತಾ ಇದ್ದೀನಿ, ಇಂದಿನ ವಕೀಲರಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬಹಳ ಇದೆ. ಅದಕ್ಕೂ ಬರ್ತೀನಿ. ಸ್ವಲ್ಪ ನೇರವಾಗಿ ಮಾತನಾಡಿದ್ರೆ ಸ್ವಲ್ಪ ಇಂದಿನ ವಕೀಲರಿಗೆ ಸ್ವಲ್ಪ ಕೋಪ, ಪರವಾಗಿಲ್ಲ, ನಾನು ಆ ಕೋಪ ಎದುರಿಸಕ್ಕೂ ನಾನು ಸರ್ವಶಕ್ತನಾಗಿದ್ದೇನೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದರೆ, ಮುಂದಿನ ಅಡ್ವೊಕೇಟ್ಸ್ಗಳಾಗೋಂಥವ್ರು ಇವರು. ಅವ್ರಿಗೆ ನಾವು ಕಿವಿ ಮಾತು ಈ ಸಂದರ್ಭದಲ್ಲಿ ಹೇಳಬೇಕು. ಯಾಕೆಂತಂದರೆ ಅವ್ರಿಗೆ ಹೇಳಲಿಲ್ಲ ಅಂತಂದರೆ ಮುಂದಿನ ಅವರ ದಾರಿ
ಭಗವಾನ್ ಬುದ್ಧ ಮಹಾವಿದ್ಯಾಲಯದ ಸಂಸ್ಥಾಪಕ ಅಧ್ಯಕ್ಷ ಯಮದೂರು ಸಿದ್ದರಾಜು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಗ್ರಾಮೀಣ ಜನರಿಗೂ ಸಂವಿಧಾನದ ಅರಿವಿರಬೇಕೆಂಬ ಉದ್ದೇಶದಿಂದ ಕಾನೂನು ಕಾಲೇಜು ಆರಂಭ ಮಾಡಲಾಗುತ್ತಿದ್ದು ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಹೇಳಿದರು. ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶರಾದ ಎಂ ಆನಂದ್, ಹಿರಿಯ ಪತ್ರಕರ್ತ ಕೌಡ್ಲೆ ಚಿನ್ನಪ್ಪ, ಪರಿವರ್ತನಾ ಸಮೂಹ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಪುಟ್ಟೇಗೌಡ, ಭಗವಾನ್ ಬುದ್ಧ ಕಾನೂನು ಕಾಲೇಜು ಪ್ರಾಂಶುಪಾಲೆ ಶೀಲಾ, ಆನಂದ್, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾಧ್ಯಕ್ಷ ಚೇತನ್ ಕುಮಾರ್ ಸೇರಿದಂತೆ ಇತರರು ಇದ್ದರು.